ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಂದು ಮಾತು, ನೀವು ಹಿಂದೂಗಳು ಅದೆಷ್ಟು ಜನ ದೇವ್ರನ್ನ ಅಂತ ಪೂಜೆ ಮಾಡ್ತೀರಾ? 33 ಕೋಟಿ ದೇವ್ರಂತೆ. ಅಷ್ಟು ಕೋಟಿ ದೇವ್ರಿದ್ರೂ ಸಹ ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳನ್ನ, ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ಳಕ್ಕೆ ಯಾರಿಗೂ ಪುರ್ಸೊತ್ತಿರೋದಿಲ್ಲ ಅಂತ ಕೆಲವು ಜನರು ಯಾರು ಧರ್ಮ ಅಂತಂದ್ರೆ ಏನು, ಹಿಂದುತ್ವ ಅಂತಂದ್ರೆ ಏನು, ಸನಾತನ ಅಂತಂದ್ರೆ ಏನು, ಇದ್ರ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿರೋದಿಲ್ಲ. ಈ ರಾಜಕೀಯ ಭಾಷಣಗಳಿಂದ ಅಥವಾ ನಾವು ಮೇಲು ನೀವು ಕೀಳು ಅನ್ನೋದನ್ನೇ ಕೇಳಿಸ್ಕೊಂಡು ಅದನ್ನೇ ದೊಡ್ಡ ಧರ್ಮ ಅಂತ ತಿಳ್ಕೊಂಡು ಬೆಳ್ಕೊಂಡಿರ್ತಾರಲ್ಲ, ಮತಾಂಧತೆ ಅಂತ ಹೇಳ್ತಾರೆ. ಅಂಥವರು ಈ ಮಾತನ್ನ 33 ಕೋಟಿ ದೇವತೆಗಳು ಹಿಂದೂ ಧರ್ಮದಲ್ಲಿ ಇದ್ದಾರೆ, ಅವರನ್ನ ಹಿಂದೂಗಳು ಪೂಜೆ ಮಾಡ್ತಾರೆ ಅನ್ನೋದನ್ನ ತುಂಬಾ ಮಾಕ್ ಮಾಡೋದನ್ನ ನೀವು ಕೇಳಿಸ್ಕೊಂಡಿರ್ಬಹುದು. ಹಾಗೆ ಕೆಲವು ಜನ ಹೌದಾ, ನಮ್ಮ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳ ಅವಶ್ಯಕತೆ ಏನಿದೆ ಅನ್ನೋದನ್ನ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಮೈಂಡ್ ಸೆಟ್ ಅಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಬಹುದು. 33 ಕೋಟಿ ಅನ್ನುವಂಥದ್ದು, ಆ ಕಾಂಟ್ರವರ್ಸಿ ಅನ್ನುವಂಥದ್ದೇನಿದೆ ಅಲ್ಲ, ಇದು ಇವತ್ತಿಗೂ ಕೂಡ ಡಿಬೇಟೇಬಲ್. ಹಾಗೆ ಬಹಳಷ್ಟು ಜನ ಪ್ರಾಕ್ಟೀಸಿಂಗ್ ಹಿಂದೂಗಳಿಗೂ ಗೊತ್ತಿಲ್ಲ 33 ಕೋಟಿ ಅಂತಂದ್ರೆ ನಾವು ಕನ್ನಡದಲ್ಲಿ ಕೋಟಿ ಅನ್ನೋದ್ರ ಅರ್ಥವನ್ನ ಏನ್ ಹೇಳ್ತೀವಿ ಅದರ ಅರ್ಥದಲ್ಲಿ ಬರೋದಿಲ್ಲ. ಅಂದ್ರೆ ಕೋಟಿ ಪದದ ಅರ್ಥ ಸಂಸ್ಕೃತದಲ್ಲಿ ಕಾಂಟೆಕ್ಸ್ಟ್ ವೈಸ್ ಬದಲಾಗ್ತಾ ಹೋಗುತ್ತೆ. ಇದೇ ಪ್ರಾಬ್ಲಮ್ ಆಕ್ಚುಲಿ. ಸಂಸ್ಕೃತದಲ್ಲಿರುವಂತಹ ಪದಗಳ ಅರ್ಥ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಇಂಗ್ಲಿಷ್ ನಲ್ಲಿ ಇಫೆಕ್ಟಿವ್ ಆಗಿರುವಂತಹ ಪದಗಳೇ ಇಲ್ಲದೆ ಇರುವಾಗ ಸಂಸ್ಕೃತದ ಭಾಷಾಂತರ ನಡೆದಿಲ್ಲ, ಅಪಭ್ರಂಶ ನಡೆದಿದೆ. ಈ 33 ಕೋಟಿ ಅಂತಂದ್ರೆ 33 ಕೋಟಿ ಅಲ್ಲ, ಕೋಟಿ ಅನ್ನೋ ಪದದ ಅರ್ಥ ಕಾಂಟೆಕ್ಸ್ಟ್ ವೈಸ್ ಸಂಸ್ಕೃತದಲ್ಲಿ 33 ಬಗೆಯ ಅಂದ್ರೆ ರೀತಿಯ ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ನಂಬ್ತೀವಿ ಅಂತ. ಇನ್ನೂ ಮಜಾ ಏನು ಅಂತಂದ್ರೆ ಈ 33 ಕೋಟಿ ದೇವತೆಗಳಲ್ಲಿ ನಾವು ಐಡಿಯಲೈಸ್ ಅಂತ ಏನ್ ಮಾಡಿದೀವಿ ಅಲ್ವಾ, ಅಂದ್ರೆ ಮೂರ್ತಿ ಪೂಜೆಯನ್ನ ಏನ್ ಮಾಡ್ತೀವಿ ಅದಕ್ಕೆ ಕೂಡ ಕೆಲವೊಂದಷ್ಟು ದೇವತೆಗಳು ಸೇರಿಲ್ಲ. ಅದರಲ್ಲಿ ಒಂದು ವಿಧ ಯಾವುದು ಅಂತಂದ್ರೆ ಅಷ್ಟವಸುಗಳು. ಈ ಅಷ್ಟವಸುಗಳು ಯಾವ್ಯಾವು ಅಂತಂದ್ರೆ ನಮ್ಮ ವೇದ ಉಪನಿಷತ್ ಕಾಲದಲ್ಲಿ ನಾವು ನ್ಯಾಚುರಲ್ ಫೋರ್ಸಸ್ ಅನ್ನ, ನ್ಯಾಚುರಲ್ ಎಲಿಮೆಂಟ್ಸ್ ಅನ್ನ, ನಮ್ಮ ಕಣ್ಣಿಗೆ ಅಥವಾ ನಮ್ಮ ಜೀವನಕ್ಕೆ ಆಧಾರವಾಗಿರುವಂತಹ ಸ್ವಾಭಾವಿಕ ಶಕ್ತಿಗಳನ್ನ ನಮ್ಮ ದೇವರು ಅಂತ ನಂಬ್ತಾ ಇದ್ವಿ, ಪೂಜಿಸ್ತಾ ಇದ್ವಿ, ಅದರ ರಕ್ಷಣೆಯನ್ನ ನಾವು ಹೊತ್ಕೊಂಡಿದ್ವಿ. ಅದನ್ನ ಅಷ್ಟವಸುಗಳು ಅಂತ ಕರೆದ್ವಿ. ಈ ಅಷ್ಟವಸುಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಥೆಯನ್ನ ಇವತ್ತಿನ ಸನಾತನ ಕಥನದಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮ್ಗೆ ಈ ಎಪಿಸೋಡ್ ನ ಕಥೆಯನ್ನ ಕೇಳ್ತಾ ಕೇಳ್ತಾ ಎಂಡ್ ಅಲ್ಲಿ ಸ್ವಲ್ಪ ಜನರಿಗಾದ್ರೂ ಗೊತ್ತಾಗಬಹುದು ಅನ್ನುವಂಥ ಒಂದು ಅಸಂಪ್ಷನ್ ನಿಂದ. ಅಷ್ಟವಸುಗಳು ಯಾವುವು? ನ್ಯಾಚುರಲ್ ಫೋರ್ಸಸ್, ನ್ಯಾಚುರಲ್ ಎಲಿಮೆಂಟ್ಸ್ ಅಂತಂದ್ರೆ ಅದನ್ನ ಮಹಾಭಾರತದಲ್ಲಿ ಒಂದು ರೀತಿಯಲ್ಲಿ ಅಕೌಂಟೆಬಿಲಿಟಿಯಲ್ಲಿ ತಗೊಂಡ್ರೆ, ರಾಮಾಯಣದಲ್ಲಿ ಒಂದು ಅಕೌಂಟೆಬಿಲಿಟಿಯಲ್ಲಿ ತಗೊಂಡಿದ್ದಾರೆ. ಹಾಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೂಡ ಅವುಗಳ ಹೆಸರಿಗೆ ಸಂಬಂಧಪಟ್ಟಕ್ಕೆ, ಅಂದ್ರೆ ಹೆಸರು ಬೇರೆ ಇದ್ರೂ ಕೂಡ ದೇ ಮೆಂಟ್ ದ ಸೇಮ್ ಥಿಂಗ್. ಈ ಅಷ್ಟವಸುಗಳು ಯಾವ್ಯಾವ್ಯಪ್ಪ ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಪ ಅಂದ್ರೆ ವರುಣ ದೇವ, ಧ್ರುವ ಅಂದ್ರೆ ಧ್ರುವ ನಕ್ಷತ್ರ, ಸೋಮ ಅಂದ್ರೆ ಚಂದ್ರದೇವ, ಅನಿಲ ಅಂದ್ರೆ ವಾಯುದೇವ, ಅನಲ ಅಂದ್ರೆ ಅಗ್ನಿದೇವ, ಧರ ಅಂದ್ರೆ ಪೃಥ್ವಿ, ಪ್ರತ್ಯೂಷ ಅಂತಂದ್ರೆ ಸೂರ್ಯ, ಪ್ರಭಾಸ ಅಂತಂದ್ರೆ ಆಕಾಶದೇವ. ಸೊ ಈ ಅಷ್ಟವಸುಗಳು ನ್ಯಾಚುರಲ್ ಫೋರ್ಸಸ್ ಆಗಿ ನಮ್ಮ ಜೈವಿಕ ಜಗತ್ತು ಅಂತ ಏನಿದೆ ಅದನ್ನ ಪೋಷಣೆ ಮಾಡ್ತಾ ಇದ್ದಿದ್ದಕ್ಕೆ ವೇದಿಕ್ ಪೀರಿಯಡ್ ಇಂದ ಇದನ್ನ ನಾವು ತುಂಬಾ ಆದರದ ಭಾವದಿಂದ, ಶ್ರದ್ಧಾ ಭಾವದಿಂದ ಪೂಜೆ ಮಾಡ್ಕೊಂಡು ಬಂದಿದೀವಿ. ಈ ಅಷ್ಟವಸುಗಳಿಗೂ ಹಾಗೂ ನಾವು ಇವತ್ತು ನಮ್ಮ ಪುರಾಣದ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಇನ್ಸ್ಪಿರೇಷನ್ ಅನ್ನ ಏನ್ ತಗೊಳ್ತೀವಿ ಅದೆಲ್ಲದಕ್ಕೂ ಕೂಡ ಒಂದು ಕೋ ರಿಲೇಷನ್ ಅನ್ನುವಂಥದ್ದು ಇದೆ. ಈ ಕಥೆಯ ಮೂಲಕ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಒಂದು ದಿನ ಈ ಅಷ್ಟವಸುಗಳೆಲ್ಲ ತುಂಬಾ ವಿನೋದದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಿದ್ರೆ ಭೂಮಿಯಲ್ಲಿ, ಈ ಅಷ್ಟವಸುವಿನ ಹಿರಿಯ ಯಾರು ಅಂತಂದ್ರೆ ಪ್ರಭಾಸ ಅಂತ ಅವನ ಹೆಸರು, ಅಥವಾ ಇವನನ್ನ ದ್ಯೂ ಅಂತ ಕೂಡ ಕರೀತಾರೆ, ದ್ಯೂ ವಸು ಅಂತ ಕೂಡ ಕರೀತಾರೆ, ಪ್ರಭಾಸ ಅಂತ ಕರೀತಾರೆ. ಸ್ಪೇಸ್ ಅನ್ನೋದನ್ನ, ಆಕಾಶ ಅನ್ನೋದ್ರ ರೆಪ್ರೆಸೆಂಟೇಷನ್ ದ್ಯೂ ಅಥವಾ ಈ ಪ್ರಭಾಸ ವಸುವಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅವನ ಹೆಂಡತಿಗೆ ಒಂದು ತುಂಬಾ ಅಂದ್ರೆ ತುಂಬಾ ಸುಂದರವಾಗಿರುವಂತ ಒಂದು ಹಸು ಕಾಣಿಸ್ಬಿಡತ್ತೆ. ಆ ಹಸು ಎಷ್ಟು ಮುದ್ದಾಗಿತ್ತು ಅಂತಂದ್ರೆ ಅವಳಿಗೆ ಆ ಹಸುವನ್ನ ನೋಡಿ ತುಂಬಾ ಮೋಹ ಉಂಟಾಗಿ, ಈ ಹಸು ನಮ್ ಜೊತೆ ಸ್ವರ್ಗಲೋಕಕ್ಕೆ ಬರಲೇಬೇಕು, ಇದನ್ನ ನಾನು ಸೇವೆ ಮಾಡ್ಬೇಕು, ಇದನ್ನ ನಾನು ಮನೇಲಿ ಇಟ್ಕೊಂಡು ಸಾಕ್ಬೇಕು, ಇದನ್ನ ಪ್ರೀತಿ ಮಾಡ್ಬೇಕು, ಅಷ್ಟು ಮುದ್ದಾಗಿದೆ ಈ ಹಸು, ನಾನು ಈ ಹಸು ನನ್ ಜೊತೆ ಬರೋವರೆಗೂ ಇಲ್ಲಿಂದ ಕಾಲ್ ತೆಗೆಯಲ್ಲ ಅಂತ ಹಠ ಹಿಡಿದು ಕೂರ್ತಾಳೆ ಪ್ರಭಾಸನ ಹೆಂಡತಿ.
ಅವಾಗ ಪ್ರಭಾಸ ಹೇಳ್ತಾನೆ, ಇದು ಅಂದ್ರೆ ಸಾಮಾನ್ಯ ಹಸು ಅಲ್ಲ, ಕಾಮಧೇನುವಿನ ಮಗಳು ನಂದಿನಿ ಋಷಿ ವಸಿಷ್ಠರಿಗೆ ಸೇರಿರುವಂಥದ್ದು. ಇದು ಇಲ್ಲೆಲ್ಲೂ ಸುತ್ತಮುತ್ತಲು ವಸಿಷ್ಠ ಋಷಿಗಳು ಕಾಣ್ತಾ ಕೂಡ ಇಲ್ಲ. ಅವರ ಅಬ್ಸೆನ್ಸ್ ಅಲ್ಲಿ ನಾವು ಈ ಹಸುವನ್ನ ತಗೊಂಡು ಹೋದ್ರೆ ಸರಿಯಲ್ಲ ಅಂತ ಅನ್ಸುತ್ತೆ, ಬೇಡ ಅದನ್ನ ಬಿಟ್ಬಿಡು, ಅದ್ರ ಪಾಡಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಹೆಂಡತಿಯ ಒಂದು ಆಸೆ ಅನ್ನುವಂಥದ್ದು ಅದವಳಿಗೆ ಅದ್ರ ಮೇಲೆ ಬೇಕು ಅಂತ ಅನಿಸ್ತು ಅಂತಂದ್ರೆ ಅದು ಏನೇನಕ್ಕೆ ಕಾರಣ ಆಯ್ತು ಮುಂದೆ ಅನ್ನುವಂಥದ್ದು ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಅವಳು ಹೇಳ್ತಾಳೆ, ನೀನು ನನ್ನ ಗಂಡ, ನನ್ನ ಅರ್ಧಾಂಗ, ನೀನು ಇಷ್ಟು ಮಾಡಕ್ಕಾಗಲ್ವಾ? ನನ್ಗಿದ್ರ ಮೇಲೆ, ನನ್ನ ಮಗುವಿನ ಮೇಲೆ ಇರುವಷ್ಟು ಪ್ರೀತಿ ಬಂದಿದೆ, ದಯವಿಟ್ಟು ನಂಗೆ ಈ ಆಕಳನ್ನ ಕೊಡಿಸು, ತಗೊಂಡ್ ಬಾ ಅನ್ನೋ ತರದಲ್ಲಿ ಹೇಳಿದಾಗ ಇವನ್ ಏನ್ ಮಾಡ್ತಾನೆ ಪ್ರಭಾಸ, ಹೋಗ್ಲಿ ಬಿಡು, ನಾನ್ ಯಾರು, ನಾನು ದೇವತೆ, ಒಬ್ಬ ದೇವತೆಗೆ ಒಬ್ಬ ಋಷಿ ಏನ್ ಮಾಡಕ್ ಸಾಧ್ಯ? ಅದು ಕೂಡ ಈ ನಂದಿನಿಯಂತಹ ಮುದ್ದಾಗಿರುವಂತಹ ಹಸು ಭೂಲೋಕದಲ್ಲಿ ಇರೋದಕ್ಕಿಂತ ಇದರ ಡಿಸರ್ವಿಂಗ್ ಪೊಸಿಷನ್ ಎಲ್ಲಿ ಅಂತಂದ್ರೆ ಸ್ವರ್ಗಲೋಕದಲ್ಲಿ, ಅದಕ್ಕೊಂದು ಉಚ್ಛ್ರಾಯ ಸ್ಥಿತಿಯನ್ನ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಆಕಳನ್ನ ಎಳ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಈ ಅಷ್ಟವಸುಗಳೆಲ್ಲ ಸೇರಿ ತಮ್ಮ ಬಲಪ್ರಯೋಗವನ್ನ ಮಾಡಿ ಆಕಳು ತಾನು ಬರಲ್ಲ ಅಂತ ನಿರಾಕರಣೆಯನ್ನ ಮಾಡ್ತಾ ಇದ್ರು ಕೂಡ ಅವರು ಹಿಡಿದು ಎಳ್ಕೊಂಡು ಬಂದು ನಂದಿನಿಯನ್ನ ತಮ್ಮ ಜೊತೆ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ನಮ್ಮ ವಸಿಷ್ಠ ಋಷಿಗಳು ಅವರು ಸ್ನಾನ ಮಾಡಕ್ಕೆ ಅಂತ ಹೊರಗಡೆ ಹೋಗಿದ್ರು ಅಥವಾ ಯಾವ್ದಾದ್ರು ಪೂಜಾ ಕೈಂಕರ್ಯವನ್ನ ಮುಗಿಸೋ ಸಲುವಾಗಿ ಹೊರಗಡೆ ಹೋಗಿದ್ರು ಏನೋ, ವಾಪಸ್ ತಮ್ಮ ಕುಟೀರ ಇರುವಂತಹ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲೂ ಕೂಡ ನಂದಿನಿಯನ್ನ ಕರೆದಾಗ ನಂದಿನಿಯ ಪ್ರತಿಕ್ರಿಯೆ ಸಿಗೋದಿಲ್ಲ. ಅರೆ ಎಲ್ಲೋಯ್ತಪ್ಪ ನನ್ ಗೋವು ಅಂತ ಹೇಳ್ಬಿಟ್ಟು ಅವರು ಒಂದ್ಸತಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ತಮ್ಮ ದಿವ್ಯ ದೃಷ್ಟಿಯ ಮೂಲಕ ತಾವು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಅಷ್ಟವಸುಗಳು ಮೋಜು ಮಸ್ತಿ ಮಾಡ್ಕೊಂಡು ಬರ್ತಾ ಬರ್ತಾ ತನ್ನ ಹೆಂಡತಿ ಸಲುವಾಗಿ ಹಿರಿಯನಾಗಿರುವಂತಹ ಪ್ರಭಾಸ ಅನ್ನೋ ವಸು ತನ್ನ ಜವಾಬ್ದಾರಿ ಏನು, ತನ್ನ ಹಿರಿಮೆ ಏನು, ಇದೆಲ್ಲದನ್ನ ಮರೆತು ಒಂಥರ ನೀಚ ಮನಸ್ಥಿತಿಗೆ ಹೋಗಿ, ಸಾಮಾನ್ಯ ಮನಸ್ಥಿತಿ ಅಂತ ಹೇಳ್ತಾರಲ್ಲ, ಈ ಜಗತ್ತಿನಲ್ಲಿ ಇರೋದು ಒಳ್ಳೇದೆಲ್ಲ ನನ್ನ ಹತ್ರನೇ ಇರಬೇಕು ಅನ್ನೋ ತರದ ಅಂತ ಕೆಟ್ಟ ಸ್ವಾರ್ಥ ಅಂತ ಹೇಳ್ತಾರೆ, ಒಳ್ಳೆ ಸ್ವಾರ್ಥ ಅಲ್ಲ ಅದು. ಆ ಸ್ವಾರ್ಥ ಮನಸ್ಸಿಗೆ ಹೋಗಿ ಆಕಳು ನಿರಾಕರಣೆಯನ್ನ ಮಾಡ್ತಾ ಇದ್ರು ಕೂಡ ಅದನ್ನ ಹಿಡಿದು ಎಳಕೊಂಡು ಹೋದ್ರಲ್ಲ ಅನಾಮತ್ತಾಗಿ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಕೋಪ ಬರುತ್ತೆ. ಬಂದ ತಕ್ಷಣ ಋಷಿ ವಸಿಷ್ಠರು ಶಪಿಸ್ತಾರೆ, ನೀವು ಲೋಕ ಕಲ್ಯಾಣಕ್ಕಾಗಿ ಇರುವಂಥವ್ರು, ನಿಮ್ಮನ್ನ ಜನ ಪೂಜೆ ಮಾಡ್ತಾರೆ, ನಿಮ್ಮನ್ನ ಸರ್ವಸ್ವ ಅಂತ ಆರಾಧನೆ ಮಾಡ್ತಾರೆ, ಶ್ರದ್ಧೆ ಭಕ್ತಿಯಿಂದ ನಿಮಗೆ ಹೋಮ ಹವನ ಪೂಜೆ ಇದೆಲ್ಲದನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೀವು ಆದರ್ಶ ಆಗಿರಬೇಕು. ಅಂಥದ್ರಲ್ಲಿ ಆಕಳನ್ನ ಕದಿಯೋ ಕೆಟ್ಟ ಕೆಲಸ ಮಾಡಿದ್ದಲ್ದೆ ಅದನ್ನ ಅನಾಮತ್ತಾಗಿ ಎತ್ಕೊಂಡು ಹೋಗಿ ಸ್ವರ್ಗಲೋಕದಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮಂಥವರಿಗೆ ಸ್ವರ್ಗಲೋಕದಲ್ಲಿ ಯಾವುದೇ ಸ್ಥಾನಮಾನ ಸಿಗಬಾರ್ದು. ನೀವು ಸಾಮಾನ್ಯ ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿ ಅವರ ನೋವು ಏನಿರುತ್ತಲ್ಲೋ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೋವಾದಾಗ ಕಷ್ಟ ಆದಾಗ ಏನೇನೆಲ್ಲ ಅನುಭವಿಸ್ತಾರೆ ಅದೆಲ್ಲದನ್ನ ನೀವು ಅನುಭವಿಸ್ಬೇಕು ಅಂತಂದ್ರೆ ಈ ಭೂಮಿಯಲ್ಲಿ ನೀವು ಅವತಾರವನ್ನ ತಳಿಬೇಕು ಅಂತ ಹೇಳ್ಬಿಟ್ಟು ಶಪಿಸ್ತಾರೆ. ನಿಮಗೆಲ್ರಿಗೂ ನಿಮ್ಮ ಎಲ್ಲ ಜನ್ಮ ಅನ್ನುವಂಥದ್ದು ಮಾನವ ಜನ್ಮಕ್ಕೆ ಬಂದು ಅನುಭವಿಸೋ ತರ ಆಗ್ಲಿ ಅಂತ ವಸಿಷ್ಠ ಋಷಿಗಳು ಒಂದು ಶಾಪವನ್ನ ಕೊಡ್ತಾರೆ. ಈ ಅಷ್ಟವಸುಗಳಿಗೆ ಆಕಳನ್ನ ಕದಿಯೋಗಿಂತ ಮುಂಚೆಗೂ ಒಂದು ಪಾಪ ಪ್ರಜ್ಞೆ ಇರುತ್ತೆ, ಆದ್ರೆ ತನ್ನ ಹೆಂಡತಿ ಹೇಳ್ತಿದ್ದಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ, ಹಂಗೆ ಹೆಂಡತಿ ಮುಂದೆ ಒಂದು ಹೀರೋ ಆಗೋ ತರದ ಆಟಿಟ್ಯೂಡ್ ಇರುತ್ತಲ್ವಾ ಯೂಶುವಲಿ ಗಂಡಸರು ದಿವತಿಗೂ, ಆ ತರದಲ್ಲಿ ಅದು ಏನಾಗಬಹುದು, ಮುಂದೆ ತಮ್ಮ ಪರಿಸ್ಥಿತಿ ಏನಾಗಬಹುದು ಎಲ್ಲದನ್ನ ಕಾನ್ಸಿಕ್ವೆನ್ಸ್ ಅನ್ನ ಮರೆತು ನಡೆಯುತ್ತೆ ನಾನು ಹೆಂಗು ದೇವತೆ ಅಂತ ತಗೊಂಡಿದ್ದಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಇಂದ ಈ ಅಷ್ಟವಸುಗಳಿಗೆ ಎಲ್ರಿಗೂ ಯಾವಾಗ ಶಾಪ ದಕ್ಕತ್ತೆ ಅವರಿಗೆ ತುಂಬಾ ಬೇಜಾರಾಗತ್ತೆ. ಅಂದ್ರೆ ಆ ಪಾಪ ಪ್ರಜ್ಞೆಯ ನಿಯತ್ತು ಅನ್ನುವಂಥದ್ದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಅವರೆಲ್ಲರೂ ಬಂದು 8 ಜನ ಈ ಅಷ್ಟವಸುಗಳು ಬಂದ್ಬಿಟ್ಟು ಋಷಿ ವಸಿಷ್ಠರ ಕಾಲಿಗೆ ಎರಗಿ, ಋಷಿವರ್ಯ ನಾವು ಮಾಡಿದ್ದು ತಪ್ಪು, ನಿಜವಾಗ್ಲೂ ನೀವೇನ್ ಶಾಪ ಕೊಟ್ಟಿದ್ದೀರಾ ಅದಕ್ಕೆ ನಾವು ಅರ್ಹರೇ, ಆದ್ರೆ ದಯವಿಟ್ಟು ಒಂದು ಚೂರು ಕರುಣೆ ತೋರಿಸಿ, ನಾವು ಈ ಏನು ಪೃಥ್ವಿ ಲೋಕ ಅನ್ನುವಂಥದ್ದಿದೆ, ಬ್ರಹ್ಮಾಂಡ ಅನ್ನುವಂಥದ್ದಿದೆ, ಸೃಷ್ಟಿ ಅನ್ನುವಂಥದ್ದಿದೆ, ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಆಗಿರುವಂತಹ ಜವಾಬ್ದಾರಿಗಳಿದಾವೆ. ಆ ಜವಾಬ್ದಾರಿಗಳನ್ನ ನಾವು ನಿರ್ವಹಿಸದೆ ಹೋಗುತ್ತೆ ಸೃಷ್ಟಿಯ ಈ ಬ್ಯಾಲೆನ್ಸ್ ಅನ್ನುವಂಥದ್ದು ಏನಿರುತ್ತೆ ಅದು ಅಲ್ಲೋಲ ಕಲ್ಲೋಲ ಆಗಬಹುದು. ಹಾಗಾಗಿ ದಯವಿಟ್ಟು ಏನು ಶಾಪವನ್ನ ಕೊಟ್ಟಿದ್ದೀರಾ ಅದಕ್ಕೆ ಯಾವ್ದಾದ್ರು ವಿಮೋಚನೆಯನ್ನ ಹೇಳಿ ಅಥವಾ ಏನಾದ್ರೂ ಒಂದು ಪರಿಹಾರವನ್ನ ನಮ್ಗೆ ಹೇಳಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಮನಸಾರೆ ಬೇಡ್ಕೊಳ್ತಾರೆ. ಆಗ ಋಷಿ ವಸಿಷ್ಠರಿಗೂ ಅನಿಸುತ್ತೆ, ಹೌದು ಇವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ, ಆದ್ರೆ ಪ್ರಾಯಶ್ಚಿತ ಆಗ್ಲೇಬೇಕು, ನಾನು ಶಾಪ ಕೊಟ್ಟಿರುವಂತದ್ದಂತೂ ಯಾವತ್ತೂ ಶಾಪವಾಗ್ಲಿ ವರವಾಗ್ಲಿ ವಾಪಸ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಆವಾಗ ಅವರು ಒಂದು ಪರಿಹಾರವನ್ನ ಹೇಳ್ತಾರೆ. ಈ 8 ಜನ ಅಷ್ಟವಸುಗಳಲ್ಲಿ ಯಾರಾದ್ರೂ ಅತ್ಯಂತ ಕ್ರೌರ್ಯವನ್ನ ಮೆರೆದಿದ್ದಾರೆ ಅಂತಂದ್ರೆ ಅದು ಪ್ರಭಾಸ.
ಯಾಕೆ ಅಂತಂದ್ರೆ ನೀನು ನಿನ್ನ ಈ ಅಣ್ಣತಮ್ಮಂದ್ರನ್ನೆಲ್ಲ ಸೇರ್ಕೊಂಡು ಅವ್ರನ್ನ ಏನ್ ಹೇಳ್ತಾರೆ ಕುಮ್ಮಕ್ಕು ಕೊಟ್ಟು ಬನ್ನಿ ಬನ್ನಿ ನಂಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ನೀನು ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ಯಾ. ಹಾಗಾಗಿ ಈ 7 ಜನ ಯಾರಿದ್ದಾರೆ, ನಿನ್ನನ್ನ ಹೊರತುಪಡಿಸಿ 7 ಜನ ವಸುಗಳು ಯಾರಿದ್ದಾರೆ, ಅವರು ಮನುಷ್ಯ ಜನ್ಮದಲ್ಲಿ ಹುಟ್ಟುತ್ತಾರೆ. ಆದ್ರೆ ಮನುಷ್ಯ ಜನ್ಮವನ್ನ ಪೂರ್ತಿಯಾಗಿ ಅನುಭವಿಸುವಷ್ಟರಿಗೆ ಅವರಿಗೆ ಕಷ್ಟಗಳು ಸಿಗೋದಿಲ್ಲ ಅಥವಾ ಅಷ್ಟು ಸಮಯ ಅವರ ಹತ್ರ ಇರೋದಿಲ್ಲ. ಹುಟ್ಟಿದ ತಕ್ಷಣ ಅವರು ಮುಕ್ತಿಯನ್ನ ಪಡೆದುಕೊಳ್ಳುವ ಹಾಗೆ ಒಂದು ಲೀಲೆಯನ್ನ ನೀವು ಸೃಷ್ಟಿಸಿಕೊಳ್ಳಬಹುದು. ಆದ್ರೆ ಪ್ರಭಾಸ ವಸು, ನೀನು ನಿನ್ನ ಹೆಂಡತಿಯ ಮೋಹದಿಂದಾಗಿ ಅವಳು ಹೇಳಿದ್ಲು ಅನ್ನೋ ಕಾರಣಕ್ಕೋಸ್ಕರ ನಿನ್ನ ವಿವೇಚನೆಯನ್ನ ಪಕ್ಕಕ್ಕಿಟ್ಟು ಇಂಥ ಅಪರಾಧವನ್ನ ಮಾಡಿದ್ಯಾ, ನಿನ್ನ ದೈವತಾ ಸ್ಥಾನವನ್ನ ಕೂಡ ಮರೆತು ಇಂಥದ್ದನ್ನ ನೀನು ಮಾಡಿದ್ಯಾ ಅಂತಂದ್ರೆ ನೀನು ಬಹಳಷ್ಟು ವರ್ಷಗಳ ಕಾಲ, ದೀರ್ಘಕಾಲದ ಈ ಮಾನವ ಜನ್ಮದ ನೋವು ಅನ್ನುವಂಥದ್ದು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕು. ನಿನಗೆ ನಿನ್ನ ಜೀವನದಲ್ಲಿ ಧರ್ಮ, ನಿಷ್ಠೆ ಎಲ್ಲವೂ ಇದ್ರೂ ಸಹ ನಿನಗೆ ಸಿಗಬೇಕಾಗಿರುವಂಥದ್ದು ಸಿಗೋದಿಲ್ಲ. ಅಂದ್ರೆ ನೀನು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿದ್ರೂ ಸಹ ನಿನಗೆ ಯಾವ ಪೊಸಿಷನ್ ಸಿಗಬೇಕು ಅದು ಸಿಗೋದಿಲ್ಲ. ಪ್ರೀತಿ ಅನ್ನುವಂಥದ್ದು ನಿನಗೆ ಮರೀಚಿಕೆ ಆಗತ್ತೆ. ಆದರೂ ಸಹ ನೀನು ಧರ್ಮದಲ್ಲಿ ನಿಷ್ಠವಾಗಿ ಇರುವಂತೆ ನಿನ್ನ ಈ ಪ್ರಾಯಶ್ಚಿತವನ್ನ ಮಾಡಿಕೊಳ್ಳೋದು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ. ಅವರೆಲ್ಲರೂ ಒಪ್ಕೊಳ್ತಾರೆ. ಈಗ ಅಷ್ಟವಸುಗಳೆಲ್ಲ ಆಲೋಚನೆ ಮಾಡ್ತಾರೆ, ಯಾವ ತಾಯಿ ತಾನೇ ತನ್ನ ಮಗು ಹುಟ್ಟಿದ ತಕ್ಷಣ ಅದನ್ನ ಓಕೆ ಈ ಮಗು ಹಿಂದಿನ ಜನ್ಮದಲ್ಲಿ ಹಿಂಗೊಂದು ಮಾಡಿತ್ತು ಅಥವಾ ಇದಕ್ಕೆ ಒಂದು ಶಾಪ ಇದೆ, ಈ ಶಾಪ ವಿಮೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಮಾತೃತ್ವವನ್ನ ತ್ಯಾಗ ಮಾಡೋಕೆ ಸಾಧ್ಯ? ಅವರು ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ ಎಲ್ಲರೂ ಒಪ್ಪಂದದಿಂದ ಗಂಗಾ ಮಾತೆಯನ್ನ ನೆನೆಸ್ಕೊಳ್ತಾರೆ. ತಾಯಿ ಈ ಕೆಲಸವನ್ನ, ಇಂಥ ಕಠಿಣದ ಕೆಲಸವನ್ನ ಮಾಡೋಕೆ ಯಾರಿಗಾದ್ರೂ ಆತ್ಮಸ್ಥೈರ್ಯ ಇದೆ ಅಂತಂದ್ರೆ ಅದು ಎಲ್ಲರ ಪಾಪವನ್ನ ತೊಳೆಯುವಂತಹ ನಿನಗೆ ಮಾತ್ರ. ಹಾಗಾಗಿ ನೀನು ನಮ್ಮನ್ನ ತಾಯಿಯಾಗಿ ಪೋಷಿಸಿ ಗರ್ಭದಲ್ಲಿ ನಾವು ಹುಟ್ಟಿದ ತಕ್ಷಣ ನಮಗೆ ಮುಕ್ತಿಯನ್ನ ಕೊಡು ಅಂತ ಹೇಳಿ ಗಂಗಾ ಮಾತೆಯ ಹತ್ರ ಬೇಡಿಕೊಳ್ತಾರೆ. ಗಂಗಾ ಮಾತೆಯನ್ನ ನಾವು ಪಾಪ ವಿಮೋಚನೆ ಮಾಡುವಂತಹ ತಾಯಿ ಅಂತ ಇವತ್ತಿಗೂ ಸಹ ನಂಬ್ತೀವಿ. ಹಾಗಾಗಿಯೇ ಕುಂಭಮೇಳ ಇರಬಹುದು ಅಥವಾ ನಮ್ಮ ಧಾರ್ಮಿಕ ಶ್ರದ್ಧಾಭಕ್ತಿಯ ಯಾವುದೇ ವಿಚಾರಗಳಿರಬಹುದು, ಗಂಗಾ ಸ್ನಾನ ಇಲ್ಲದೆ, ಗಂಗಾ ಪಾನ ಇಲ್ಲದೆ ಅದು ನಡೆಯೋದೇ ಇಲ್ಲ. ಹಾಗಾಗಿ ಗಂಗಾ ಮಾತೆ ಸಹ ಒಪ್ಪಿಕೊಳ್ಳುತ್ತಾಳೆ. ಅದರ ಪರಿಣಾಮವಾಗಿ ಗಂಗಾ ಮಾತೆ ಶಾಂತನು ರಾಜನನ್ನ ಮದುವೆಯಾಗಿ ಅವಳಿಗೆ ಮೊದಲ 7 ಸಂತಾನ ಏನು ಬರುತ್ತೆ ಆ 7 ಸಂತಾನಗಳನ್ನ ಅವಳು ತನ್ನ ನದಿಯಲ್ಲಿ ಹರಿಬಿಡ್ತಾಳೆ. 8ನೇ ಸಂತಾನ ಆಗುವಾಗ ಶಾಂತನು ರಾಜ ಅವಳನ್ನ ತಡಿತಾನೆ. ಏನ್ ಮಾಡ್ತಾ ಇದೀಯಾ ಗಂಗಾ, ನೀನು ಮದುವೆ ಆಗುವಾಗ ಒಂದು ಭಾಷೆ ತಗೊಂಡಿದ್ದಿ, ಏನು ನಾನು ಏನೇ ಮಾಡಿದ್ರು ನನ್ನನ್ನು ನೀನು ಪ್ರಶ್ನೆ ಮಾಡಬಾರ್ದು, ನಾನು ಒಪ್ಕೊಂಡಿದ್ದೆ. ಆದ್ರೆ 7 ಮುದ್ದಾಗಿರುವಂತಹ ಮಕ್ಕಳನ್ನ ನೀನು ಕೈಗಿಡ್ತೀಯ, ರಾತ್ರಿ ಆದ ತಕ್ಷಣ ಆ ಮಕ್ಕಳನ್ನ ಹೋಗಿ ನಿನ್ನದೇ ನದಿಯಲ್ಲಿ ತೇಲಿಸಿ ಬಿಡ್ತೀಯ, ಏನ್ ಮಾಡ್ತಾ ಇದೀಯ? ನನ್ಗೆ ಈ ಮಗು ಇದೆಯಲ್ಲ, ಈ ಮಗುವನ್ನ ಕಳ್ಕೊಳ್ಳೋಕೆ ಇಷ್ಟಾನೇ ಇಲ್ಲ. ಆ ಮಗುವಿನ ನೋಟ ಅನ್ನೋದು, ಅದರ ಪ್ರೇಮ ಅನ್ನೋದು ನನ್ನನ್ನ ಅಂದ್ರೆ ನಿನ್ನನ್ನು ಪ್ರಶ್ನೆ ಕೇಳಲೇಬೇಕು ಅನ್ನೋ ತರದಲ್ಲಿ ನಾನು ಕುಮ್ಮಕ್ ಕೊಟ್ಬಿಟ್ಟಿದೆ, ಇನ್ನು ಸಹಿಸೋಕೆ ಸಾಧ್ಯ ಇಲ್ಲ, ಈ ಮಗು ನನಗೆ ಬೇಕು, ಇದನ್ನ ತೇಲಿ ಬಿಡೋಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಶಾಂತನು ಮಹಾರಾಜ ಅಡ್ಡ ಬರ್ತಾನೆ. ಆ ಮಗು ಯಾರು? 8ನೇ ಮಗು ಉಳ್ಕೊಂಡಿತ್ತಲ್ಲ, ಆ ಮಗು ಯಾರು ಅನ್ನೋದನ್ನ ಬಹುಶಃ ನಿಮ್ಮಲ್ಲಿ ಕೆಲವರಾದ್ರೂ ಗೆಸ್ ಮಾಡ್ತೀರಾ. ಗೆಸ್ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ವ್ಯಕ್ತಿಯಿಂದಾನೇ, ಆ ವ್ಯಕ್ತಿ ತೆಗೆದುಕೊಂಡಿರುವಂತಹ ಒಂದು ಪ್ರತಿಜ್ಞೆಯಿಂದಲೇ ಇವತ್ತಿನ ನಮ್ಮ ಮಹಾಭಾರತದ ಮಹಾಕಾವ್ಯ ಅನ್ನುವಂಥದ್ದು, ಅದರಲ್ಲಿ ಬರುವಂತಹ ಘಟನೆಗಳು ಸೇರಿದ ಹಾಗೆ ಒಬ್ಬ ವ್ಯಕ್ತಿ ಧರ್ಮಿಷ್ಠನಾಗಿದ್ರೂ ಕೂಡ ಹೇಗೆ ದುರಂತ ನಾಯಕ ಆಗೋಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿಯನ್ನ ಹೇಳ್ತಾ ಹೋಗ್ತಾನೆ. ಯಾರು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಇಂಥ ಎಪಿಸೋಡ್ಗಳನ್ನ ದಯವಿಟ್ಟು ಈ ಯೂಟ್ಯೂಬ್ ನ ಆಲ್ಗಾರಿದಮ್ ನಲ್ಲಿ ಸೆಟ್ ಮಾಡಿಸೋಕೆ, ಬೇರೆಯವರಿಗೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ನೀವು ಲೈಕ್ ಮಾಡಬಹುದು, ಕಾಮೆಂಟ್ ಮಾಡಬಹುದು, ಬೇರೆಯವ್ರ ಜೊತೆ ಶೇರ್ ಮಾಡಬಹುದು. ಹಾಗೆ ಇದನ್ನ ಹೈಪ್ ಸಹ ಮಾಡಿದ್ರೆ ಅದು ಆಲ್ಗಾರಿದಮ್ ನಲ್ಲಿ ಆಟೋಮೆಟಿಕ್ಲಿ ಬೇರೆಯವರಿಗೆ ತೋರಿಸುತ್ತೆ. ಹಾಗೆ ಇಂಥ ಕಥೆಗಳು ಅಥವಾ ಇಂಥ ಕೆಲವೊಂದಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರುತ್ತಲ್ವಾ, ಹಿಂದುತ್ವ ಅಥವಾ ಸನಾತನ ಧರ್ಮವನ್ನ ಹಳಿಯೋ ಸಲುವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳದೆ ಅಂಥವರಿಗೂ ಕೌಂಟರ್ ಅನ್ನ ಕೊಡುವಾಗ ಅಥವಾ ಸರಿಯಾದ ವರ್ಷನ್ ಏನು ಅನ್ನೋದನ್ನ ರೀಚ್ ಮಾಡಿಸೋಕೆ, ಹಾಗೆ ಒಂದು ಹೆಲ್ದಿ ಸೊಸೈಟಿಯನ್ನ ನಿರ್ಮಾಣ ಮಾಡೋಕೆ ನನ್ನ ಪ್ರಯತ್ನದಲ್ಲಿ ನೀವು ಕೂಡ ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.